ಕ್ಷೇತ್ರ ರಾಂಪುರ ಗ್ರಾಮದಲ್ಲಿ ರಥೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು. ಎಸ್ ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ನಿನ್ನೆ ನಡೆದ ಶ್ರೀ ಸಮರ್ಥ ಸದ್ಗುರು ಆರೂಢ ಸಂಗನ ಬಸವೇಶ್ವರ ರಥೋತ್ಸವ ಹಾಗೂ ಸಾಮೂಹಿಕ ವಿವಾಹ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಮಠದ ಮಹಾಸನ್ನಿಧಿ ಶ್ರೀ ಸದ್ಗುರು ವೀರೇಶ್ವರ ಶಿವಯೋಗಿಗಳ ಸಾನ್ನಿಧ್ಯದಲ್ಲಿ ಶ್ರೀಮಠದ ಪೀಠದೊಡೆಯರಾದ ಶ್ರೀ ಸಮರ್ಥ ಸದ್ಗುರು ನಿತ್ಯಾನಂದ ಶಿವಯೋಗಿಗಳ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ ಹಾಗೂ ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಧರ್ಮಸಭೆಯಲ್ಲಿ ಭಾಗಿಯಾದ ದೇವರಗುಡ್ಡದ ಪೀಠದೊಡೆಯರಾದ ಶ್ರೀ ಡಾಕ್ಟರ್ ಸಂದೀಪ್ ಜಿ ಪಾಟೀಲ್, ಶ್ರೀ ಮಾಂತ ಸ್ವಾಮಿಗಳು, ಮಾಂತೇಶ್ವರ ಕಲ್ಯಾಣಾಶ್ರಮ, ಆಲ್ಮೇಲ್ ಆಳ್ವಳ್ಳಿ ಹಿರೇಮಠದ ಪರಮ ಪೂಜ್ಯರಾದ ಶ್ರೀ ಶ್ರೀಶೈಲ ಮಹಾಸ್ವಾಮಿಗಳು, ಶ್ರೀ ಪ್ರಭುಲಿಂಗ ಶರಣರು, ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳು, ಶ್ರೀ ಶಂಕರಾನಂದ ಮಹಾರಾಜರು, ದೇವಣಗಾಂವದ ಸದ್ಗುರು ಗುರುಲಿಂಗೇಶ್ವರ ಸ್ಥಾವರ ಮಠದ ಪರಮ ಪೂಜ್ಯ ಶ್ರೀ ವೇದಮೂರ್ತಿ ಸಿದ್ದಬಸಯ್ಯ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಮಠಾಧೀಶರು, ಶ್ರೀಗಳು ಹಾಗೂ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. महाराज की जय, सकल साधु संत महाराज की जय, जय मंगलम जय नमः पार्वती पति शिव हर हर महादेव। कल्याण शिव शरण अनुभव कल्याण, शिव शरण अनुभव कल्याण, शिवन कल्याण बसव कल्याण, हर भक्त हरण्य माधर चन्नಯ್ಯ, हर भक्त हरण्य माधर चन्नಯ್ಯ, अंबिगर चमड़ಯ್ಯ रेव कल्याण। ಜೋರಾದ ಚಪ್ಪಳೆ ಮೂಲಕ ಈ ಕಾರ್ಯಕ್ರಮ ಶೋಭೆಯನ್ನು ತರಬೇಕಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಾನು ಶರಣು ಛಲವಾದಿ ಅಂತೇಳಿ ಆರೂಢ ಸಂಗನ ಬಸವೇಶ್ವರ ಜಾತ್ರೆ ಮಹೋತ್ಸವದ ಅಂಗವಾಗಿ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಸಾಮೂಹಿಕ ವಿವಾಹಗಳನ್ನು ನಡೀತು. ಸುಮಾರು 21 ಜೋಡಿಯ ಸಾಮೂಹಿಕ ವಿವಾಹವನ್ನು ನಡೆದಿದೆ. ಯಾವುದೇ ಜಾತಿಗೆ ಮೀಸಲಾಗಿರ್ತಕ್ಕಂಥ ಇದು ಸಾಮೂಹಿಕ ವಿವಾಹ ಅಲ್ಲ. ಇಡೀ ದೇಶದಲ್ಲೇ ನಮ್ಮ ಆರೂಢ ಸಂಗನ ಬಸವೇಶ್ವರ ಏನು ದೇವಸ್ಥಾನ ಇದೆ, ಎಲ್ಲರಿಗೂ ಕೂಡ ಪಾಠ ಕಲಿಸ್ತಕ್ಕಂಥದ್ದು. ಇದು ಹೇಗೆ ಪಾಠ ಕಲಿಸ್ತಕ್ಕಂಥದ್ದು ಅಂತಂದರೆ, ಯಾವುದೇ ಜಾತಿ ಮತ ಏನು ಇಲ್ಲದೆ ಇರತಕ್ಕಂಥದ್ದು ಈ ಜಾತ್ರೆಯಲ್ಲಿ ನಡೀತದೆ ಅಂತಕ್ಕಂಥದ್ದನ್ನು ಈ ಜಾತ್ರೆಯ ಮೂಲಕ ಮತ್ತು ತಮ್ಮ ಇಡೀ ದೇಶದ ಜನಕ್ಕೆ ತಿಳಿಸ್ತಕ್ಕಂಥದ್ದನ್ನು ನಾವು ಹಾಗಾಗಿ ಎಲ್ಲ ಅಧಿಕಾರಿಗಳು ಈ ಒಂದು ಜಾತ್ರೆಗೆ ಬಂದು ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ. ಮತ್ತು ಎಲ್ಲರೂ ಕೂಡ ಇನ್ನೂ ರಥವನ್ನು ಸಾಯಂಕಾಲ 5 ಗಂಟೆಗೆ ಮತ್ತು ಎಳೀತಕ್ಕಂಥದ್ದಾಗ್ತಾ ಇದೆ. ಹಾಗಾಗಿ ಎಲ್ಲ ಬಂದಂಥ ಭಕ್ತರಿಗೆ ಅನಂತ ಕೋಟಿಯ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಸಂಗನ ಬಸವೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಸಮರ್ಥ ಸದ್ಗುರು ಸಂಗನ ಬಸವೇಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅತಿ ಅದ್ಧೂರಿಯಾಗಿ ನೆರವೇರಿತು. ನಮ್ಮ ಶ್ರೀಮಠದಲ್ಲಿ ನಮ್ಮ ಮುಖ್ಯ ಧ್ಯೇಯ ಸರ್ವಧರ್ಮ ಸಮನ್ವಯ. ಪ್ರಾಯೋಗಿಕವಾಗಿ ನೋಡ್ಬೇಕಂದ್ರೆ ಬನ್ನಿ ನಮ್ಮ ಮಠಕ್ಕೆ, ನೋಡಿ ಆನಂದಿಸಿ. ಎಲ್ಲ ಧರ್ಮ ಜಾತಿಗಳ ಸಮ್ಮೇಳನ, ಒಂದು ರಸದೌತಣ ಅನ್ಬೋದು. ಸಾಮೂಹಿಕ ವಿವಾಹ ಅತಿ ಅದ್ಧೂರಿಯಾಗಿ ನೆರವೇರಿತು. ನಮಸ್ಕಾರ. ಸದ್ಗುರು ಸಂಗನ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿರಂತರವಾಗಿ ಸುಮಾರು 72-73ನೇ ಸಾಲಿನಿಂದ ಇಲ್ಲಿಯವರೆಗೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡು ಪೂಜ್ಯ ತಂದೆಯವರು ಸಂಗನ ಬಸವ ಶಿವಯೋಗಿಗಳು ಹಾಕಿಕೊಟ್ಟಂತಹ ಮಾರ್ಗದರ್ಶನ, ಅವರ ಧಾರ್ಮಿಕ ಶಕ್ತಿ, ಅವರ ಇಚ್ಛಾಶಕ್ತಿ, ಇದರೆಲ್ಲದರೊಂದಿಗೆ ಸುಮಾರು 1972-73ರಿಂದಲೇ ಈ ಸಾಮೂಹಿಕ ವಿವಾಹವನ್ನು ಹುಟ್ಟುಹಾಕಿ ನಿರಂತರ ಇಲ್ಲಿಯವರೆಗೆ ಮುಂದೆ ಪರ್ಯಂತರ ಕೂಡ ಈ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ನಮ್ಮ ಕ್ಷೇತ್ರ, ನಮ್ಮ ಸಂಪ್ರದಾಯ
ಸರ್ವಧರ್ಮ ಸಮನ್ವಯ ಸಾರುತ್ತದೆ. ಧರ್ಮವನ್ನು ಅಪ್ಪಿಕೊಂಡು ತಬ್ಬಿಕೊಂಡು ನಿರಂತರವಾಗಿ ಅನ್ನದಾಸೋಹ, ಜ್ಞಾನದಾಸೋಹ, ಸಾಮಾಜಿಕ ಕಳಕಳೆ ಮತ್ತು ಕೃಷಿ ಕಳಕಳೆ ಇವೆಲ್ಲವನ್ನು ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಶ್ರೀಮಠವು ಸದ್ಯ ಸದ್ಗುರು ಸಮರ್ಥ ಆರೂಢ ನಿತ್ಯಾನಂದ ಮಹಾಸ್ವಾಮಿಗಳ ಒಂದು ದಿವ್ಯ ನೇತೃತ್ವದಲ್ಲಿ ಮುನ್ನಡೆದುಕೊಂಡು ಹೋಗ್ತಾ ಇದೆ. ನಮ್ಮ ಪರಂಪರೆ ಸರ್ವದರಲ್ಲಿಯೂ ಶ್ರೇಷ್ಠವೆಂದು ಹೇಳುವಲ್ಲಿ ಬಹಳ ಅತ್ಯಂತ ಸಂತೋಷವಾಗುತ್ತದೆ. ನಮ್ಮ ಒಂದು ಮಠದ ಸಂಪ್ರದಾಯಕ್ಕೆ ಶ್ರೀ ಮಾಲತೇಶ್ವರ ದೇವಸ್ಥಾನ ದೇವರಗುಡ್ಡದ ಒಡೆಯರಾದಂಥ ಸಂದೀಪ್ ಡಾಕ್ಟರು, ಪೂಜ್ಯ ಶಂಕರಾನಂದ ಮಹಾರಾಜರು ಮತ್ತು ಇನ್ನಿತರ ಭಕ್ತ ವರ್ಗ ಎಲ್ಲರೂ ಸೇರಿಕೊಂಡು ನಮ್ಮ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಲು ನಾವೆಲ್ಲರೂ ಅತ್ಯಂತ ಹರ್ಷದಿಂದ ಸಂತೋಷವನ್ನು ವ್ಯಕ್ತಪಡಿಸುತ್ತೇವೆ. ಜೈ ಸಿದ್ಧಾರೂಢಾಯ. ನಾವು ಏನು ಹೇಳೋಕ್ಕೆ ಸಾಧ್ಯದ? ಮಹಾತ್ಮರ ಬಾಹ್ಯವನ್ನು ನೋಡಿ ಹೇಳ್ಬೋದು, ಆಂತರಿಕ ಹೇಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನನ್ನ ಗುರುಗಳು, ನನ್ನನ್ನು ದೀಕ್ಷೆ ಕೊಟ್ಟಂಥ ಗುರು, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನಾನೊಬ್ಬ ಗೌಡ್ಕಿಮಂತ ಅಂದಾಗ ಏನೇನೋ ಮಾಡ್ಕೊತ ಹೋದಂಥ ವ್ಯಕ್ತಿಯಾಗ ತಮ್ಮಲ್ಲಿ ಹಿಡಿದು ಕುಂದಿರಿಸಿ ತಮ್ಮಲ್ಲಿ 12 ವರ್ಷ ಇಟ್ಟುಕೊಂಡು ನನ್ನನ್ನು ಸದ್ಬುದ್ಧಿ ಕೊಟ್ಟು ಒಂದು ಸನ್ಯಾಸಿಯನ್ನು ಮಾಡಿ ನನ್ನನ್ನು ಜೀವನವನ್ನು ಸಾರ್ಥಕ ಮಾಡಿದಂಥ ಗುರು ನಮ್ಮ ಸದ್ಗುರು ಸಂಗನಬ ಶ್ರೀಗಳು. ಅವರ ಹತ್ತಿರವೇ ನಾನು 12 ವರ್ಷ ಅಖಂಡ ಸೇವೆಯನ್ನು ಮಾಡಿ ಅವರಿಂದ ನಾನು ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡಂದವ. ನಮ್ಮ ಪೂಜೆ ಅಪ್ಪಾಜಿಯವರು ಸರ್ವಧರ್ಮ ಸಮನ್ವಯವನ್ನು ನೋಡ್ಕೊಂಡು ಹೋದಂಥವ್ರು, ಸರ್ವಧರ್ಮ ಜನರನ್ನು ಒಂದು ಉನ್ನತ ಮಟ್ಟಕ್ಕೆ ಒಯ್ದವರು, ತಮ್ಮ ಕೈಲಾದ ಮಟ್ಟ ಸಹಾಯವನ್ನು ಮಾಡಿ ಈ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿಯೇ ಮೊದಲನೇ ಬಾರಿಗೆ ಸಾಮೂಹಿಕ ವಿವಾಹ ಪದ್ಧತಿ ತಂದು ಕೊಟ್ಟಂಥ ಶ್ರೇಯಸ್ಸು ನಮ್ಮ ಪೂಜೆ ಅಪ್ಪಾಜಿಯವರಿಗೆ ಬರ್ತದೆ. ಅವ್ರು ಹಾಕಿಕೊಟ್ಟ ಹಾದಿಯಲ್ಲಿ ನಮ್ಮ ನಂತರ ವೀರೇಶ್ವರ ಸ್ವಾಮಿಗಳು, ಈಗಿನ ಪೀಠಾಧಿಪತಿಗಳು ನಿತ್ಯಾನಂದ ಮಹಾರಾಜರು ಸಹಿತ ಅದೇ ಪ್ರಕಾರ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹಿತ ನಾವು ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಅಪ್ಪಗಳದ ಒಂದು ಸಿದ್ಧಾಂತ ಇತ್ತು, ಜಾತ್ರೆ ಮಾಡಿ ಪಲ್ಲಕ್ಕಿ ಮೆರವಣಿಗೆ ಮಾಡಿ ಮದ್ದು ಸುಟ್ಟು ದುಡ್ಡು ಖರ್ಚು ಮಾಡೋದಕ್ಕಿಂತ ಒಬ್ಬ ಬಡವರು ಕಲ್ಯಾಣ ಆಗಬೇಕು. ನಿಮ್ಮ ಸಾಧ್ಯ ಆದಷ್ಟು ಒಂದೇ ಕಾಲಕ್ಕೆ ನೀವು ಕಾರ್ಯಕ್ರಮದೊಳಗೆ ಸಾಮೂಹಿಕ ವಿವಾಹ ಮಾಡಿರಿ, ನಿಮ್ಮ ಸಾಧ್ಯ ಆದಷ್ಟು ಮಾಡಿ ಒಬ್ಬರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಕಾರ್ಯ ಮಾಡ್ಬೇಕಂತ ನಮ್ಗೆ ಹಾಕಿಕೊಟ್ಟ ಪದ್ಧತಿ ಪ್ರಕಾರ ನಮ್ಮ ಶ್ರೀ ಪೂಜ್ಯರ ಅಪ್ಪಾಜಿಯವರ 10-12 ಶಾಖಾ ಮಠಗಳು ಇದ್ದರೂ ಸಹಿತ ಎಲ್ಲ ಮಠದಲ್ಲೂ ಸಹಿತ ನಾವು ಮೊದಲನೇ ಕಾರ್ಯಕ್ರಮವನ್ನು ವಿವಾಹ ಬಡವರು ಇರಲಿ ಬಲ್ಲಿದೆ ಎಲ್ಲರಿಗೆ ಆರ್ಥಿಕ ಭಾಳ ತೊಂದರೆ ಅದ, ದುಂದು ವೆಚ್ಚ ಕಟ್ವಾಣ ಹಾಕುವ ಸಲುವಾಗಿ ಎಲ್ಲ ಜನರನ್ನು ಸಾಮೂಹಿಕ ಅಂದರೆ ಎಲ್ಲ ಧರ್ಮದವರು ಇರ್ತಾರೆ ಅಲ್ಲಿ, ಒಂದೇ ಧರ್ಮವಿಲ್ಲ, ಎಲ್ಲ ಜಾತಿ ಧರ್ಮಗಳನ್ನು ಮೀರಿದ ಒಂದು ನಮ್ಮ ಶ್ರೀಮಠ. ಪ್ರತಿ ವರ್ಷವೂ ನಾವು ಈ ಸಾಮೂಹಿಕಗಳನ್ನು ಮಾಡ್ತಾ ಇದ್ದೀವಿ. ಈ ವರ್ಷ ಸರ್ಕಾರದ ಒಂದು ಆದೇಶದ ಸಲುವಾಗಿ ಇಲೆಕ್ಷನ್ ಒಂದು ಮಾರ್ಗಸೂಚಿ ಬಂದ ಸಲುವಾಗಿ ಕೇವಲ ನಾವು ಅಷ್ಟೇ ಒಂದು 20 ಮದುವೆ ಆಗೋದು. ಪ್ರತಿ ವರ್ಷವೂ 100 ಗಾಡಿ ದಾಟ್ತದೆ ನಮ್ಮ ಮಠಗಳ ಕಾರ್ಯಕ್ರಮ. ಈ ವರ್ಷ ಸಂಕ್ಷಿಪ್ತವಾಗಿ ಮಾಡಿದ್ವಿ. ನಮ್ಮ ಈ ಮಠಕ್ಕೆ ನಮ್ಮೆಲ್ಲರಿಗೂ ಒಂದು ಪ್ರೋತ್ಸಾಹ, ಒಂದು ಹೃದಯಿಸುವಂಥವ್ರು ನಮ್ಮ ದೇವರಗಡದ ಪರಮ ಪೂಜ್ಯ ಸಂದೀಪ್ ಜೆ ಪಾಟೀಲ್ರ ಅವರ ಮಾರ್ಗದರ್ಶನದಲ್ಲಿ ಸಹಿತ ನಾವು ಎಲ್ಲ ಮಠಗಳಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಶ್ರೀ ಮಠಗಳ ಮೇಲೆ ಅವರ ಅಪಾರವಾದ ಪ್ರೀತಿ ವಿಶ್ವಾಸದ ಅವರಾದರೂ ಸಹಿತ ತಮ್ಮ ಮಠದಲ್ಲಿ ಅತಿ ಕಟ್ಟಕಡೆಯ ವ್ಯಕ್ತಿಯ ವಿವಾಹವನ್ನು ತಮ್ಮ ಮನೆಯಲ್ಲಿ ಮಾಡಿಕೊಂಡಂಥ ಕೀರ್ತಿ ಪೂಜ್ಯ ಸಂದೀಪ್ ಡಾಕ್ಟರ್ ಬರ್ತಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪ್ರತಿ ವರ್ಷವೂ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ 12 ಮಠಗಳಲ್ಲಿ ಸಹಿತ ಕಾರ್ಯಕ್ರಮಕ್ಕೆ ಪೂಜ್ಯ ಡಾಕ್ಟರ್ಜಿಯವರು ಬಂದು ನಮ್ಮ ಸಲಹೆ ಸೂಚನೆ ಹೇಳಿ ನಮಗೆಲ್ಲ ಶುಭ ಆಶೀರ್ವಾದ ಮಾಡ್ತಿದ್ದಾರೆ. ಅವ್ರ ಕೃಪೆ ನಮ್ಮ ಮೇಲೆ ಇನ್ನೂ ಸದಾ ಇರ್ತದಂತ ಹರ್ಷುತ್ತಾ ಇವತ್ತೇನು ಕಾರ್ಯಕ್ರಮ ಎಲ್ಲ ಬಂದರೆ ತಮ್ಮೆಲ್ಲರಿಗೂ ಆ ಸದ್ಗುರು ಒಂದು ಒಳ್ಳೆಯ ಒಂದು ನೆಮ್ಮದಿ, ಒಂದು ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ಒಂದು ಆದರ್ಶ ಈ ನಿಮ್ಮ ಯಾವ ಚಾನಲ್ ಇನ್ನೂ ವಿಶ್ವದೊಳಗೆ ರಾಜ್ಯದಲ್ಲಿ ದೇಶದಲ್ಲಿ ಸಹಿತ ನಿಮ್ಮ ಚಾನಲ್ ಬೆಳಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮಾಡ್ತಿದ್ದೇನೆ.